ಹೇಗ ಅನಿಸ್ತದೆ ಸರ್? ಮೇಡಮ್ ತುಂಬಾ ಚೆನ್ನಾಗಿದೆ. ಆಮೇಲೆ ಈ ಜಾಗ, ನಿಮ್ಮ ಮಾತು, ನಿಮ್ಮ ಎಲ್ಲಾ ವಿಷಯಗಳು ನಮಗೆ ತುಂಬಾ ಮಂದಟ್ಟಾಗಿದೆ. ನಾವು ಇಷ್ಟೆಲ್ಲ ನೀವು ನಮಗೆ ಕೊಡ್ತೀರಾ ಅಂತ ಗೊತ್ತಿಲ್ಲ. ಇಂಡ್ಸ್ ಎಲ್ಲವ ಈ ಇಂಡ್ಸಿಂದ ನಾವು ಮುಂದಿನ ಜೀವನವನ್ನ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲೋ ನೋಡಿದ್ವಿ. ಆದ್ರೂ ಈ ತರ ನಿಮ್ಮ ಒಂದು ಈ ಮಾತು, ಅರ್ಥಬದ್ಧವಾದ ವಿವರಣೆ ಚೆನ್ನಾಗಿ ಕೊಟ್ಟಿದ್ದೀರಾ. ಇದನ್ನ ನಾವು ಊರಿಗೆ ಹೋದ್ಮೇಲೂ ಸಹ ನಾವು ನಮ್ಮ ಸಂಸಾರದಲ್ಲಿ ಅಳವಡಿಸ್ಕೊಂಡು ನಾವು ತುಂಬಾ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್. ನಿಮಗೆ ಧನ್ಯವಾದಗಳು ಮೇಡಮ್. ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಡೇ ಬಂದಾಗ ನಾವೇನ್ ಅನ್ಕೊಂಡಿದ್ವಿ, ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅನಿಸ್ತು. ಯಾಕಂದ್ರೆ ಸೆಟ್ ಆಗ್ಬೇಕಲ್ಲ ಮೇಡಮ್ ಹೊಸ ಜಾಗ. ಒಂದ್ ದಿವಸ ಆದ್ಮೇಲೆ ಸೆಕೆಂಡ್ ಡೇಗೆ ಸ್ವಲ್ಪ ಕಮ್ಮಿ ಆಯ್ತು. ಥರ್ಡ್ ಡೇಗೆ ಸೆಟ್ ಆದ್ವಿ. ನನ್ನ ಸಣ್ಣು ಅಷ್ಟೇ, ವಿನೀತು ಅಷ್ಟೇ, ತುಂಬಾ ಸಂತೋಷವಾಗಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾನೆ. ಅವನಿಗೆ ಇರ್ತಕ್ಕಂಥ ಏನು ನಾವು ನೀವು ಬರ್ಕೊಟ್ಟಿದ್ವಿ ಅದರಲ್ಲಿ ಈಗ 95% ಶೇಕಿಂಗ್ ಕಮ್ಮಿ ಆಗಿದೆ. ಅದು ಇನ್ನ ಕಮ್ಮಿಯಾಗಿ ಮುಂದಿನ ತರ ಎಲ್ಲರ ತರ ಅವ್ನು ಇರ್ಬೇಕು ಅನ್ನೋದು ನಾವು ಬಯಕೆ ಇದೆ. ನಾವು ಮುಂದೆ ಹೋದ್ಮೇಲೆ ನೀವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಮುಂದುವರಿಸ್ತೀವಿ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು. ಥೆರಪಿಸ್ಟ್ ಗಳೆಲ್ಲ ಹೆಂಗಿದ್ದಾರೆ? ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ನನಗೆ ಎಸ್ಪೆಷಲಿ ಹುಡುಗರು ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ಬಂದು ಅಮ್ಮ ಅಂತ ನಮ್ಮನೇಲಿ ಮಾತಾಡಿಸ್ತಾರೆ. ನಮಗೆಲ್ಲ ಬನ್ನಿ ಸಾರ್, ಬನ್ನಿ ಅಂಕಲ್ ಅಂತ ಕರೀತಾರೆ. ವಿನೀತಿಗೆ ಬ್ರದರ್ ಅಂತ ಕರೀತಾರೆ. ಹುಡುಗರು ಅಷ್ಟೇ, ನಾವು ರೆಡಿ ಇರ್ತೀವಿ. ಅವ್ರ ಬಂದು ನಮ್ಮನ್ನು ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾರೆ ವಿನೀತಿಗೆ. ಅವನಿಗೆಲ್ಲ ಹೇಳ್ತಾರೆ ಇದರಿಂದ ಟ್ರೀಟ್ಮೆಂಟ್ ಯಾವ ತರ, ಇದನ್ನು ಏನ್ ಅನುಕೂಲ ಆಗುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ, ಇದ್ರ ಉಪಯೋಗ ಏನು, ಇದು ಯಾವಾಗ ನಿಮಗೆ ಕೆಲಸ ಮಾಡ್ತದೆ ಎಲ್ಲ ಹೇಳಿದಾರೆ ಮೇಡಮ್. ನಾವು ಅದನ್ನ ಚಾಚು ತಪ್ಪದೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಇವತ್ತಿನ ಈ ಸಂಜೆ ಹೇಗ ಅನಿಸ್ತು ನಿಮ್ಗೆ? ವಿಶೇಷವಾಗಿದೆ ಮೇಡಮ್. ಎಲ್ಲೂ ನಾವು ನಮ್ಮೂರುಗಳಲ್ಲೆಲ್ಲ ನೋಡಕ್ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಬಂದು ನೋಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಈಗ ಚಿಕಿತ್ಸೆ ಎಲ್ಲ ಹೇಗ್ ನಡೀತಾ ಇದೆ ನಿಮ್ದು? ಚಿಕಿತ್ಸೆ ತುಂಬಾ ಚೆನ್ನಾಗಿದೆ. ಚಿಕಿತ್ಸೆ ಅಂದ್ರೆ ವಿಶೇಷವಾಗೇ ಇದೆ. ಯಾವ ರೀತಿ ನಾವು ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನದಾಗಿ ಇದೆ ಇಲ್ಲಿ. ಅದನ್ನು ಭಾರಿ ಖುಷಿ ಪಟ್ವಿ. ನಿಮ್ಮ ಸಹಕಾರ, ನಿಮ್ಮ ಕುಟುಂಬದವ್ರ ಸಹಕಾರ, ಮತ್ತೆ ಎಲ್ಲ ನಿಮ್ಮ ಸಬಾರ್ಡಿನೇಟ್ಸ್ ಸಹಕಾರ ಎಲ್ಲದೂ ತುಂಬಾ ಚೆನ್ನಾಗಿ ಆತ್ಮೀಯವಾಗಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮನೆ ಒಂದು ಕುಟುಂಬಕ್ಕಿಂತ ಹೆಚ್ಚಿಂದ ಆಗ್ಬಿಡಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಮೆಡಿಟೇಷನ್ ಸೆಷನ್ಸ್ ಎಲ್ಲ ಇಷ್ಟ ಆಗ್ತಿದ್ಯಾ? ಅದು ತುಂಬಾ ಅಲ್ಪ ಸ್ವಲ್ಪ ಏನೋ ತಿಳ್ಕೊಂಡಿದ್ವಿ, ಬಟ್ ಅದರಿಂದ ಏನಾಗ್ತಾ ಇದೆ, ಏನ್ ಎಫೆಕ್ಟಿವ್ ಅಂತ ಹೇಳಿ ನೀವು ಹೇಳಿದ್ಮೇಲೆ ಅದಿನ್ನೊಂಚೂರು ಮಂದಟ್ಟಾಗಿದೆ. ಚೆನ್ನಾಗತ್ತೆ ಅನ್ನೋ ಭರವಸೆ ತುಂಬಾ ಮೂಡ್ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಇನ್ನೇನ್ ಸ್ವಲ್ಪ ದಿನದಲ್ಲಿ ನೀವು ಮನೆಗೆ ಹೋಗೋ ದಿನ ಬಂದೋಯ್ತು. ಫಸ್ಟ್ ಬರುವಾಗ ಬಹುಶಃ ಹೇಗೆ ಇಷ್ಟೊಂದ್ ದಿನ ಇರೋದು ಅಂತ ಅನ್ಸುತ್ತೆ. ಈಗ ದಿನ ಕಳೆದಿದ್ದೆ ಗೊತ್ತಾಗ್ತಾ ಇಲ್ಲ, ಇನ್ನೂ ಇರ್ಬೋದು ಅನ್ನೋ ಭಾವನೆ ಬಂದ್ಬಿಡಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡಿ, ಇವತ್ತಿನ ಸಂಜೆ ನಿಜಕ್ಕೂ ಇಲ್ಲೊಂಥರ ಸೂರ್ಯನು ನಮ್ಗೆ ಕರುಣೆ ತೋರಿಸ್ತಾ ಇದ್ದಾನೆ, ಜಾಸ್ತಿ ಇದು ಕೊಡ್ಬಾರ್ದು ಅಂತ. ಹೇಗಿದ್ದೀರಾ ಮೇಡಮ್? ತುಂಬಾ ಚೆನ್ನಾಗಿದ್ದೇನೆ. ಹೇಗಾಗ್ತಿದೆ ಎಲ್ಲದು? ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಮನಸ್ಸು ತುಂಬಾ ಶಾಂತವಾಗಿದೆ. ಈ ಕಡಲಿನ ತರ. ಹೌದು. ಚಿಕಿತ್ಸೆಗಳೆಲ್ಲ ಹೇಗಾಗ್ತಿದೆ? ಚಿಕಿತ್ಸೆನೂ ತುಂಬಾ ಚೆನ್ನಾಗಿ ಆಗಿದೆ. 2ನೇ ಸಲ ಬರ್ತಿದ್ದೇನೆ. ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ಪಂಚಕರ್ಮ ಅಥವಾ ಈ ಸಸ್ಯ ಸಂಜೀವಿನಿನ ಆರಿಸ್ಕೊಳ್ಳಿಕ್ಕೆ ಕಾರಣ ಏನು? ಕಾರಣ ಅಂದ್ರೆ ಒಂದು ಪ್ರಕೃತಿಯ ಮಧ್ಯೆ ಇರೋದು, ಮತ್ತೊಂದು ಫ್ರೆಶ್ ಮೆಡಿಸಿನ್ಸ್, ಫ್ರೆಶ್ ಗಿಡದಿಂದ ತೆಗೆದು ಮಾಡ್ತಾ ಇರೋದು. ಅದು ತುಂಬಾ ಖುಷಿ. ಥ್ಯಾಂಕ್ ಯು. ಡಾಕ್ಟರ್ಸ್ ಹೇಗಿದ್ದಾರೆ ಇಲ್ಲಿ? ಡಾಕ್ಟರ್ಸ್ ಮತ್ತೆ ಎಲ್ರು ಸ್ಟಾಫ್ ಎಲ್ರು ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಇವತ್ತು ನಾವು ಇಲ್ಲಿ ಪಂಚಮಹಾಭೂತಗಳ ಜೊತೆಯಲ್ಲಿ ಮೆಡಿಟೇಷನ್ ಮಾಡಿದ್ವಿ. ಕೂತ್ಕೊಳ್ಳಿ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗನ್ನಿಸ್ತಿದೆ ಇವತ್ತಿನ ದಿನ? ಹೇಗನ್ನಿಸ್ತು? ಈ ಪ್ರಕೃತಿ ಜೊತೆಗೆ ನಮಗೆ ಜೀವನ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದು ತುಂಬಾ ಸಂತೋಷ ಆಯ್ತು. ಅದೇ ಆಸ್ಪತ್ರೆಯಲ್ಲಿ ಹೇಳಿದ್ರು ಇಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಒಳ್ಳೆ ವಿದ್ಯೆ ಇದೊಂದು, ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿದ್ದು ಅಂತ ಅನ್ಸುತ್ತೆ. ಟ್ರೀಟ್ಮೆಂಟ್ ಎಲ್ಲ ಹೇಗಾಗ್ತಿದೆ? ತುಂಬಾ ಚೆನ್ನಾಗಿ ಆಗ್ತಿದೆ. ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲರೂ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಹೇಗನ್ನಿಸ್ತಿದೆ? ತುಂಬಾ ಇಷ್ಟ ಆಯ್ತು ಇಲ್ಲಿಗೆ ಬಂದಿದ್ದು. ಟ್ರೀಟ್ಮೆಂಟು ತುಂಬಾ ಚೆನ್ನಾಗಾಗ್ತಿದೆ. ನಾನು ಸುಮಾರು ಕಡೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೆ, ಆದ್ರೂ ಇಲ್ಲಿ ಅಭ್ಯಂಜನ ಮಾಡಿಸೋದೆಲ್ಲ ತುಂಬಾ ಇದಾಗಿ ಚೆನ್ನಾಗಿ ಮಾಡ್ತಾರೆ. ತುಂಬಾ ಇಷ್ಟ ಆಯ್ತು. ಆಹಾರ ಪದ್ಧತಿ ಎಲ್ಲದೂ ಇಷ್ಟ ಆಯ್ತು. ಪ್ರಕೃತಿ ಮಧ್ಯೆ ಇರೋದು ಎಲ್ಲ ಖುಷಿಯಾಗಿದೆ.
ಮತ್ತೆ ನೀವು ಹೇಳ್ಕೊಡುವಂಥದ್ದು ಅಂದ್ರೆ ಒಂಥರ ಜೀವನ ಕಳ್ವಡಿಸ್ಕೊಳ್ಳುವಂತ ವಿಷಯಗಳು ಮತ್ತು ಇಷ್ಟ ಆಯ್ತು ನಂಗೆ. ನಾವ್ ಅದನ್ನ ಏನ್ ತಪ್ಪು ಮಾಡ್ತಿದೀವಿ ಅನ್ನೋದು ನಮ್ಗೆ ಅಂದಾಜ್ ಆಗ್ತಾ ಇದೆ. ಮತ್ತೆ ಯೋಗಾಸನ ಹೇಳ್ಕೊಡುವಾಗ್ಲೂ ಅಷ್ಟೇನಾ, ಎಷ್ಟೋ ಯೋಗಾಸನ ಎಲ್ಲ ಮಾಡ್ತಾ ಇದ್ರು, ಇದು ಹೀಗೆ ಇರುತ್ತೆ, ನಾವ್ ಹಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಈ ವಿಷಯ ತಿಳ್ಕೊಂಡ್ಮೇಲೆ ಇನ್ನೂ ಖುಷಿ ಆಗ್ತಿದೆ. ಇಲ್ಲಿದು ತುಂಬಾ ಅಳವಡಿಸ್ಕೊಬೇಕು ಜೀವನಕ್ಕೆ ಅನ್ಸ್ತಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ನಾವು ಈ ಒಂದು ಈವ್ನಿಂಗ್ ಸನ್ಸೆಟ್ ಮೆಡಿಟೇಷನ್ ಅನ್ನ ಇಲ್ಲಿ ಮಾಡಿದ್ವಿ, ಇಂಥ ಅದ್ಭುತವಾದ ಜಾಗದಲ್ಲಿ. ತುಂಬ ಖುಷಿ ಪಟ್ಟಿದ್ವಿ. ಹಾಗೆ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು, ತುಂಬ ಇಷ್ಟಪಟ್ಟರು. ಪ್ರಕೃತಿಯ ಜೊತೆಯಲ್ಲಿ ನಾವು ನಮ್ಮನ್ನು ಕಾಣ್ಕೊಳ್ತಾ ಇದ್ದೇವೆ. ಪ್ರಕೃತಿಯ ಜೊತೆಯಲ್ಲಿ ಆರೋಗ್ಯವನ್ನು ಪುನಃ ಪಡಿತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಮಸ್ತೆ, ಶುಭ ಸಂಜೆ.